ಕಳೆದ ಒಂದು ಡೆಕೇಡ್ನಿಂದ ಆಗಿರೋ ಬದಲಾವಣೆ ಆಂಟ್ರಪ್ರಿನರ್ಶಿಪ್ನಲ್ಲಿ, ಅದು ಸ್ಪೆಷಲಿ ಹೆಣ್ಮಕ್ಳ ವಿಷಯದಲ್ಲಿ ಏನಾಗಿದೆ? ಹ್ಯೂಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಹೆಣ್ಮಕ್ಳು ಆಂಟ್ರಪ್ರಿನರ್ಶಿಪ್ಗೆ ಅಷ್ಟು ಬರ್ತಾ ಇರಲಿಲ್ಲ. ಬಿಕಾಸ್ ದೇ ಕನಾಟ್, ಇವಾಗ ಕಾನ್ಫರೆನ್ಸಸ್ಗೆ ಬೇರೆ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡಬೇಕಾಗುತ್ತೆ, ಲೇಟ್ ಡಿನ್ನರ್ಸ್ ಮಾಡಬೇಕಾಗಿ ಬರುತ್ತೆ, ತುಂಬ ಓಡಾಡಬೇಕಾಗಿ ಬರುತ್ತೆ, ತುಂಬ ಸ್ಯಾಕ್ರಿಫೈಸಸ್ ಮಾಡಬೇಕಾಗುತ್ತೆ, ಆಮೇಲೆ ಫೈನಾನ್ಷಿಯಲ್ ಬ್ಯಾಕಪ್ ಇರಲ್ಲ ಮನೆ ಕಡೆಯಿಂದ. ಬಟ್ ನೌ ಥಿಂಗ್ಸ್ ಆರ್ ಚೇಂಜಿಂಗ್. people are it was a previously it was a era like women now ಹೆಣ್ಮಕ್ಳು ಹುಟ್ಟಿದ್ರೆ ಒಂದು ಅದೃಷ್ಟ ಅನ್ನೋ ಥರ ನೋಡ್ತಾರೆ. ಐ ಥಿಂಕ್ ಥಿಂಗ್ಸ್ ಹ್ಯಾವ್ ಚೇಂಜ್ ಸೋ ಮಚ್ ಇನ್ ಪಾಸ್ಟ್ 10 years ಆ್ಯಂಡ್ ಮೆನಿ ಪೀಪಲ್ ಪ್ರಿಫರ್ ವುಮನ್ ಆ್ಯಸ್ ಅ co-director or co-founder because they have the multitasking ability. They can do multiple things. Other men ನೋಡಿದ್ರೆ ಒಂದು ಫೋಕಸ್ ಅದೇ ಇರ್ತಾರೆ. They can't think beyond that. I think things are changing and things have changed. Now it's a decade and a future is of women ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಂಡರ್ಫುಲ್, ಕೇಳೋದು ಖುಷಿ ಆಗುತ್ತೆ. ಡೆಫಿನೆಟ್ಲಿ ಫ್ಯೂಚರಲ್ಲಿ ಗಂಡು ಮಗು ಹುಟ್ಟಿದ ಗಂಡು ಮಗುನ ಅನ್ನುವಂಥ ಆಲ್ರೆಡಿ ಆ ಥರ ಸಿಚುವೇಶನ್ ಬರ್ತಾ ಇದೆ. ಬಿಕಾಸ್ ವುಮೆನ್ ಆರ್ ಗೋಯಿಂಗ್ ಔಟ್ ರೈಟ್